ಅವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ನಾನು ಇವ್ರು ಯಾರನ್ನೂ ಕೇಳಲಿಲ್ಲ, ನಿಮ್ಗೆ ಹೇಳಬೇಕು ಅನ್ನೋದು. ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡವ್ರೆ ಮಹಾನ್ ಭಾವ. ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ? ಬೆಂಗಳೂರು ಔಟ್ಸ್ಕರ್ಟ್ನಲ್ಲಿ ಯಾವ ರಸ್ತೆಗಳು ಡಾಂಬರೀಕರಣ ಆಗಿತ್ತು, ಕುಡಿಯೋ ನೀರಿನ ಸಮಸ್ಯೆಗಳೇನಿತ್ತು, ಇವತ್ತು ಅದಕ್ಕೆಲ್ಲ ಒಂದು ಸೊಲ್ಯೂಷನ್ನು ಸಿಗಲಿಕ್ಕೆ ನಾನು ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಕಾರಣ. ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಒಂದು ಇತಿಹಾಸ ಇದೆ ರಾಮನಗರಕ್ಕೆ. 3 ಜನ ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ತಾಲೂಕದು. ಆ ಕೆಂಗಾಲ ಅನ್ನೋದೇನಾದ್ರು ಜಿಲ್ಲೆ ಅಂತವ್ರು ಅವರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಚಬಹುದಾಗಿತ್ತಲ್ವ. ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಪರಮೇಶ್ವರ್ ಈ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಆ ಹೆಣ್ಣು ಮಗಳು ಅವತ್ತು ದುಬೈಯಿಂದ ಬಂದಾಗ ಆ ಹೆಣ್ಣು ಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು? ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲ. ಆ ಹೆಣ್ಣು ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೇ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ. ಯಾಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥದ್ದು ಬಿಂಬಿಸ್ಕೋಬೇಕು ಅಂತ ಏನು ಹೊರಟರು. ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿತ್ತು. ನಡೀತಲ್ಲ ವಿಧಾನಸಭೆಯಲ್ಲಿ ರಾಜಣ್ಣ ಹೇಳಿದ್ರಲ್ಲ, ಪೆನ್ ಡ್ರೈವ್ ಫ್ಯಾಕ್ಟ್ರಿ ತಯಾರು ಮಾಡೋರವ್ರೆ ನಮ್ಮ ರಾಜ್ಯದಲ್ಲಿ ಅಂದ್ರಲ್ಲ, ಯಾರಾದ್ರ ಸೂತ್ರಧಾರ? ಅವ್ರ ಮಗನಿಗೆ ಸುಪಾರಿ ಕೊಟ್ಟ ಅಂತೇಳಿ ಅವ್ರ ಮಗ ಈಗ ಕಂಪ್ಲೇಂಟ್ ಕೊಟ್ಟನಲ್ಲ ಮರ್ಡರ್ ಮಾಡಲಿಕ್ಕೆ. ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ, ಏನು ಆ್ಯಕ್ಷನ್ ತಗೊಂಡು ಏನು ತನಿಖೆ ಮಾಡ್ತಾ ಇದ್ದೀರಿ? ಮತ್ತು ಇನ್ನೊಂದು ಕಂಪ್ಲೇಂಟು ನಿನ್ನೆ ಆ ಮುಡ್ರತನ ಮೇಲೆ. ಯಾರನ್ನು ಬೇಕಾದರೂ ಅಪರಾಧಿ ಮಾಡ್ತೀರಿ, ಯಾರನ್ನು ಬೇಕಾದ್ರೂ ನಿರಪರಾಧಿ ಮಾಡ್ತಿರ್ತೀವಿ. ಆ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ರೆ ಮಾತ್ರೆ ಆ ಮೆಡಿಸಿನ್ ಕೊಡಲಿಕ್ಕೆ ಅದನ್ನು ಮುಚ್ತೀನಿ ಅಂತ ನಿನ್ನೆ ತೀರ್ಮಾನ ತಗೊಂಡು ಮದ್ಯಪಾನ ಮಾರಾಟ ಮಾಡೋ ಕೇಂದ್ರ ಮಾಡ್ತೀರಾ?